ಪ್ರಿಯ ಸ್ಪರ್ಧಾ ಮಿತ್ರರೇ, KPSC ಗ್ರೂಪ್ ಸಿಗೆ ಸಂಬಂಧಪಟ್ಟಂತೆ ನಿನ್ನೆಯ ದಿವಸ ನಾವು ಆರ್ಟಿಕಲ್ಸ್ನಲ್ಲಿ ಬರುವಂಥ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೆವು ಮತ್ತು ಆರ್ಟಿಕಲ್ಸ್ಗಳನ್ನು ಎಲ್ಲಿ ಮತ್ತು ಯಾವಾಗ ಬಳಕೆಯನ್ನು ಮಾಡಬೇಕೆಂಬುದನ್ನು ನಾವು ತಿಳಿದುಕೊಂಡಿದ್ದೆವು. ವಾಕ್ಯಗಳನ್ನು ಮತ್ತು ಅದರ ಕೆಲವೊಂದು ಉದಾಹರಣೆಗಳನ್ನು, ಎಕ್ಸಾಂಪಲ್ಗಳನ್ನು ತಿಳಿದುಕೊಂಡಿದ್ದೆವು. ಇವತ್ತಿನ ದಿವಸ ನಾವು KPSC ಎಕ್ಸಾಮ್ಗಳಲ್ಲಿಯೇ ಕೇಳಬಹುದಾದಂಥ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ಮಾಡೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಫಸ್ಟ್ ಕ್ವಶನ್, ಆರ್ ಯು ಅಟೆಂಡಿಂಗ್ ಡ್ಯಾಶ್ ರಿಸೆಪ್ಷನ್ ಟುಡೇ? ಆರ್ ಯು ಅಟೆಂಡಿಂಗ್ ಡ್ಯಾಶ್ ರಿಸೆಪ್ಷನ್ ಟುಡೇ ಎಂಬ ಪ್ರಶ್ನೆ ಇದೆ. ಈ ಪ್ರಶ್ನೆಯಲ್ಲಿ ಇಲ್ಲಿ ಆರ್ಟಿಕಲ್ಸನ್ನು, ಯಾವ ಆರ್ಟಿಕಲ್ಸನ್ನು ಬಳಕೆ ಮಾಡಬಹುದು ಅಂಥೇಳಿ ನೋಡಿ. ರಿಸೆಪ್ಷನ್ ಅನ್ನೋದು ಇದೊಂದು ಪರ್ಟಿಕ್ಯುಲರ್ ನಿರ್ದಿಷ್ಟವಾದಂಥ ಪದವಾಗಿದೆ, ಪರ್ಟಿಕ್ಯುಲರ್ ವರ್ಡ್ಸ್ ಆಗಿದೆ. ಆದ ಕಾರಣ ಇಲ್ಲಿ ನಾವು ಏನನ್ನು ಬಳಕೆ ಮಾಡ್ತೀವಿ ಅಂದರೆ ಯಾವ ಆರ್ಟಿಕಲ್ಸನ್ನು, ದ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂಥೇಳಿ, ದ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ನೆಕ್ಸ್ಟ್ ಒನ್, ಡ್ಯಾಶ್ ಆರೆಂಜಸ್ ಆರ್ ಗ್ರೌನ್ ಇನ್ ನಾಗ್ಪುರ್. ಡ್ಯಾಶ್ ಆರೆಂಜಸ್ ಆರ್ ಗ್ರೌನ್ ಇನ್ ನಾಗ್ಪುರ್. ಇಲ್ಲಿ ಯಾವುದೇ ಆರ್ಟಿಕಲ್ಸ್ ಯೂಸ್ ಆಗುವುದಿಲ್ಲ. ಇಲ್ಲಿ ಯಾವುದೇ ಆರ್ಟಿಕಲ್ಸ್ ಯೂಸ್ ಆಗುವುದಿಲ್ಲ. ಇಲ್ಲಿ ಆರೆಂಜ್ ಅಂತ ಬರೋದಿಲ್ಲ. ಇಲ್ಲಿ ಪ್ರಶ್ನೆನೇ ಸ್ಟಾರ್ಟ್ ಆಗಿದ್ದು ಇಲ್ಲಿಂದ, ಆರೆಂಜ್ ಆರ್ ಗ್ರೌನ್ ಇನ್ ನಾಗ್ಪುರ್ ಅಂತೇಳಿ. ಇನ್ನು ನೆಕ್ಸ್ಟ್ ಒನ್, ಸಿ ವಾಂಟ್ಸ್ ಟು ಬಿಕಮ್ ಅ ಡ್ಯಾಶ್ ಎಂಜಿನಿಯರ್. ಸಿ ವಾಂಟ್ಸ್ ಟು ಬಿಕಮ್ ಅ ಡ್ಯಾಶ್ ಎಂಜಿನಿಯರ್ ಎಂಬ ಪ್ರಶ್ನೆ ಇದೆ. ಈ ಪ್ರಶ್ನೆಯಲ್ಲಿ ವಿಚ್ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂಥೇಳಿ, ಯಾವ ಆರ್ಟಿಕಲ್ಸನ್ನು ಯೂಸ್ ಮಾಡೋದು, ಬಳಕೆಯನ್ನು ಮಾಡಬಹುದು ಅಂಥೇಳಿ. ಇಲ್ಲಿ ಯಾವುದು ನೋಡಿ, ಈ ಎಂಜಿನಿಯರ್ ಇಲ್ಲಿ ಯಾವ ಆರ್ಟಿಕಲ್ಸ್ ಯೂಸ್ ಮಾಡ್ತೀವಿ ಅಂದರೆ ಆ್ಯನ್ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ. ಯಾಕಂತ ಹೇಳಿ ನೋಡೋಣ. ಯಾಕಂದರೆ ಇಲ್ಲಿ ಈ ಸ್ವರಾಕ್ಷರದಿಂದ ಪ್ರಾರಂಭವಾಗುವುದರಿಂದ ಆ್ಯನ್ ಅಂತ ಹೇಳ್ತೀವಲ್ಲ, ಎಂಜಿನಿಯರ್ ಎ ಎಂಬ ಶಬ್ದದಿಂದ ಇಲ್ಲಿ ಪ್ರೊನೌನ್ಸಿಯೇಷನ್ ಆಗುವುದರಿಂದ, ಉಚ್ಚಾರಣೆ ಆಗುವುದರಿಂದ ಇಲ್ಲಿ ನಾವು ಆ್ಯನನ್ನು ಬಳಕೆ ಮಾಡ್ತೀವಿ. ಇಲ್ಲಿ ಸ್ವರಾಕ್ಷರದಿಂದ ಪ್ರಾರಂಭವಾಗ್ತೈತಿ ಈ ಶಬ್ದ. ಯಾವುದು? ಎಂಜಿನಿಯರ್ ಎಂಬ ಶಬ್ದ ಸ್ವರಾಕ್ಷರದಿಂದ ಪ್ರಾರಂಭವಾಗುವುದರಿಂದ ಇಲ್ಲಿ ನಾವು ಆ್ಯನನ್ನು ಬಳಕೆ ಮಾಡ್ತೀವಿ ಅಂಥೇಳಿ. ನೆಕ್ಸ್ಟ್ ಒನ್, ಡ್ಯಾಶ್ ಲಯನ್ ಈಸ್ ಅ ಫೆರೋಸಿಯಸ್ ಅನಿಮಲ್. ಡ್ಯಾಶ್ ಲಯನ್ ಈಸ್ ಅ ಫೆರೋಸಿಯಸ್ ಅನಿಮಲ್ ಅಂಥೇಳಿ. ಇಲ್ಲಿ ಯಾವ ಆರ್ಟಿಕಲ್ಸನ್ನು ಬಳಕೆ ಮಾಡ್ತೀವಿ ಅಂಥೇಳಿ ನೋಡಿ. ಲಯನ್ ಅನ್ನೋದು ಇದೊಂದು ಪ್ರಾಣಿ. ಇಲ್ಲಿ ನಾವು ದ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂಥೇಳಿ, ದ ಎಂಬ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಒನ್, ಡ್ಯಾಶ್ ಯೂನಿಟ್ ಮೀನ್ಸ್ ಅ ಮೆಜರ್ಮೆಂಟ್. ಡ್ಯಾಶ್ ಯೂನಿಟ್ ಮೀನ್ಸ್ ಅ ಮೆಜರ್ಮೆಂಟ್. ಇಲ್ಲಿನೂ ಕೂಡ ನಾವು ದ ಎಂಬ ಆರ್ಟಿಕಲ್ಸನ್ನು ಬಳಕೆ ಮಾಡ್ತೀವಿ ಅಂತೇಳಿ, ದ ಎಂಬ ಆರ್ಟಿಕಲನ್ನು ಬಳಕೆ ಮಾಡ್ತೀವಿ. ಯಾಕಂದ್ರೆ ಯೂನಿಟ್ ಎಂಬುದು ಇದೊಂದು ಪರ್ಟಿಕ್ಯುಲರ್ ವಸ್ತು ಆದ ಕಾರಣ ಇಲ್ಲಿ ನಾವು ಯು ಬರ್ತದೆ, ಇಲ್ಲಿ ಸ್ವರ ಬರ್ತದೆ ಅಂಥೇಳಿ ಇಲ್ಲಿ ನಾವು ಆ್ಯನನ್ನು ಯೂಸ್ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಇಲ್ಲಿ ಪ್ರೊನೌನ್ಸಿಯೇಷನ್ ಏನಾಗ್ತದಂದ್ರೆ ಯು ಆಗ್ತೈತಿ. ವ್ಯಂಜನಾಕ್ಷರ ಕನ್ನಡ ಯು ಆಗುವುದರಿಂದ ಇಲ್ಲಿ ನಾವು ಯೂನಿಟ್ ಅನ್ನೋದು ಒಂದು ಪರ್ಟಿಕ್ಯುಲರ್ ನಿರ್ದಿಷ್ಟವಾದಂಥ ವಸ್ತು ಆಗಿದ್ದರಿಂದ ಇಲ್ಲಿ ನಾವು ದ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ಇನ್ನು ನೆಕ್ಸ್ಟ್ ಒನ್, ಹಿ ಈಸ್ ಡ್ಯಾಶ್ ಆನೆಸ್ಟ್ ಆಫಿಷಿಯಲ್. ಹಿ ಈಸ್ ಡ್ಯಾಶ್ ಆನೆಸ್ಟ್ ಆಫಿಷಿಯಲ್. ಇಲ್ಲಿ ಯಾವ ಆರ್ಟಿಕಲ್ಸನ್ನು ಬಳಕೆ ಮಾಡ್ತೀವಿ ಅಂಥೇಳಿ, ವಿಚ್ ಆರ್ಟಿಕಲ್ಸ್
ಯೂಸ್ ಇನ್ ದಿಸ್ ಕ್ವಶನ್. ನೋಡಿ ಇಲ್ಲಿ ಯಾವುದಂದ್ರೆ ಆನೆಸ್ಟ್, ಎಚ್ ಸೈಲೆಂಟ್ ಆಗಿ ಆನೆಸ್ಟ್ ಓದೋದ್ರಿಂದ ಇಲ್ಲಿ ಪ್ರೊನೌನ್ಸಿಯೇಷನ್ ಆಗ್ತೈತಿ ಆನೆಸ್ಟ್. ಸ್ವರಾಕ್ಷರದಿಂದ ಪ್ರಾರಂಭವಾಯ್ತಂದ್ರೆ ಅಲ್ಲಿ ನಾವು ಅದರ ಹಿಂದೆಗಡೆ ನಾವು ಆ್ಯನನ್ನು ಬಳಕೆ ಮಾಡ್ತೀವಿ ಅಂಥೇಳಿ ನಾವು ವಾಕ್ಯದಲ್ಲಿ ನೋಡಿದ್ದೀವಿ ಆಲ್ರೆಡಿ. ಅದೇ ರೀತಿ ಇಲ್ಲಿ ಆನೆಸ್ಟ್ ಎಂಬ ಶಬ್ದವಿದೆ. ಆನೆಸ್ಟ್ ಅಂದರೆ ಎಚ್ ಸೈಲೆಂಟಾಗಿ ನಾವು ಆನೆಸ್ಟ್ ಎಂಬ ಶಬ್ದವನ್ನು ಪ್ರೊನೌನ್ಸಿಯೇಷನ್ ಮಾಡೋದ್ರಿಂದ ಇಲ್ಲಿ ನಾವು ಆ್ಯನನ್ನು ಬಳಕೆ ಮಾಡ್ತೀವಿ ಅಂಥೇಳಿ, ಆ್ಯನ್ ಎಂಬ ಆರ್ಟಿಕಲ್ಸನ್ನು ಬಳಕೆ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಒನ್, ತಾಜ್ ಮಹಲ್ ಈಸ್ ಬಿಲ್ಟ್ ಆಫ್ ಡ್ಯಾಶ್ ಮಾರ್ಬಲ್. ತಾಜ್ ಮಹಲ್ ಈಸ್ ಬಿಲ್ಟ್ ಆಫ್ ಡ್ಯಾಶ್ ಮಾರ್ಬಲ್. ಮಾರ್ಬಲ್ ಎಂಬುದು ಇದೊಂದು ಕಲ್ಲು ಹೌದಲ್ಲ. ಈ ಮಾರ್ಬಲ್ ಎಂಬುದು ಒಂದು ನಿರ್ದಿಷ್ಟವಾದಂಥ ವಸ್ತು ಇರುವುದರಿಂದ, ಕಲ್ಲು ಇರುವುದರಿಂದ ಇಲ್ಲಿ ನಾವು ನಿರ್ದಿಷ್ಟ ವಸ್ತುಗಳ ಹಿಂದೆ ನಾವು ಏನು ಯಾವ ಆರ್ಟಿಕಲ್ಸ್ ಯೂಸ್ ಮಾಡ್ತೀವಿ ಅಂತ ಹೇಳಿದೀವಿ ಅಂದ್ರೆ ದ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ. ಆದ ಕಾರಣ ಇಲ್ಲಿ ನಾವು ದ ಎಂಬ ಆರ್ಟಿಕಲ್ಸನ್ನು ಬಳಕೆಯನ್ನು ಮಾಡಬೇಕು. ನೆಕ್ಸ್ಟ್ ಒಂದು ನೋಡಿ, ಐ ಗೋ ಟು ಮಧುರೈ ಬೈ ಡ್ಯಾಶ್ ವಗೈ ಎಕ್ಸ್ಪ್ರೆಸ್. ಐ ಗೋ ಟು ಮಧುರೈ ಬೈ ಡ್ಯಾಶ್ ವಗೈ ಎಕ್ಸ್ಪ್ರೆಸ್. ಇಲ್ಲಿ ಯಾವ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂದ್ರೆ ಇದೊಂದು ವಾಹನವಾಗಿರೋದ್ರಿಂದ, ನಿರ್ದಿಷ್ಟವಾದ ವಸ್ತು ಆಗಿರೋದ್ರಿಂದ ಇಲ್ಲಿನೂ ಕೂಡ ನಾವೇನು ಮಾಡ್ತೀವಿ ಅಂದರೆ ದ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂತೇಳಿ. ದ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ನೋಡಿ, ಹಿ ಹೋಪ್ಸ್ ಟು ಜಾಯಿನ್ ಡ್ಯಾಶ್ ಯೂನಿವರ್ಸಿಟಿ ಸೂನ್. ಹಿ ಹೋಪ್ಸ್ ಟು ಜಾಯಿನ್ ಡ್ಯಾಶ್ ಯೂನಿವರ್ಸಿಟಿ ಸೂನ್. ಇಲ್ಲಿ ಯಾವ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀರಿ ಎಂಬುದನ್ನು ಪ್ರಶ್ನೆ ಇದು. ಯೂನಿವರ್ಸಿಟಿ ಇಲ್ಲಿ ಪ್ರೊನೌನ್ಸಿಯೇಷನ್ ಯಾವ ರೀತಿ ಮಾಡ್ತೀವಿ ನಾವು? ಯು ಅಂದರೆ ವ್ಯಂಜನಾಕ್ಷರಗಳಿಂದ ಪ್ರಾರಂಭವಾಯ್ತಂದ್ರೆ ಇಲ್ಲಿ ನಾವು ಯಾವ ಆರ್ಟಿಕಲ್ಸ್ನ ಯೂಸ್ ಮಾಡ್ತೀವಿ ಅಂತ ಹೇಳಿವಿ ಅಂದರೆ ಎ ಎಂಬ ಆರ್ಟಿಕಲ್ಸ್ನ ಯೂಸ್ ಮಾಡ್ತೀವಿ ಹೌದಾ. ಆದ ಕಾರಣ ಇಲ್ಲಿ ಯೂನಿವರ್ಸಿಟಿ ಎಂಬುದು ಯಾವ ರೀತಿ ಪ್ರೊನೌನ್ಸಿಯೇಷನ್ ಓದ್ತೀವಿ ಅಂದ್ರೆ ಯೂನಿವರ್ಸಿಟಿ ಎಂದು ಕನ್ನಡ ವ್ಯಂಜನಾಕ್ಷರ ಯು ಬರ್ತದಲ್ಲ, ಆದ ಕಾರಣ ಇಲ್ಲಿ ನಾವು ಎ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡಬೇಕು. He hopes to join a university soon. He hopes to join a university soon ಎಂಬುದು. ನೆಕ್ಸ್ಟ್ ಕ್ವಶನ್ ನೋಡಿ, ಲೆಟ್ ಅಸ್ ಗೋ ಟು ಅ ರೆಸ್ಟೋರೆಂಟ್ ಆ್ಯಂಡ್ ಹ್ಯಾವ್ ಅ ಡ್ಯಾಶ್ ಕಾಫಿ. ಲೆಟ್ ಅಸ್ ಗೋ ಟು ಅ ರೆಸ್ಟೋರೆಂಟ್ ಆ್ಯಂಡ್ ಹ್ಯಾವ್ ಅ ಡ್ಯಾಶ್ ಕಾಫಿ. ಕಾಫಿ ಇದೊಂದು ಶಬ್ದ ಐತಿ. ಇಲ್ಲಿ ಕಾಫಿ ಇಲ್ಲಿ ಯಾವ ವ್ಯಂಜನಾಕ್ಷರ ಪ್ರಾರಂಭ ಆಗ್ತದೆ, ವ್ಯಂಜನಾಕ್ಷರದಿಂದ ಪ್ರಾರಂಭವಾಗೋದ್ರಿಂದ ಇಲ್ಲಿನೂ ಕೂಡ ನಾವೇನು ಮಾಡ್ತೀವಿ ಎ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂಥೇಳಿ ಹೌದಲ್ಲ. ಲೆಟ್ ಅಸ್ ಗೋ ಟು ಅ ರೆಸ್ಟೋರೆಂಟ್ ಆ್ಯಂಡ್ ಹ್ಯಾವ್ ಅ ಕಾಫಿ ಅಂಥೇಳಿ ಈ ರೀತಿ ಓದ್ತೀವಿ ನಾವು. ನೆಕ್ಸ್ಟ್ ಒನ್ ನೋಡಿ, ಇಟ್ ಈಸ್ ಡ್ಯಾಶ್ ಅಬ್ಸರ್ಡ್ ಸ್ಟೋರಿ. ಇಟ್ ಈಸ್ ಡ್ಯಾಶ್ ಅಬ್ಸರ್ಡ್ ಸ್ಟೋರಿ ಅಂಥೇಳಿ. ಇಲ್ಲಿ ಅಬ್ಸರ್ಡ್ ಸ್ಟೋರಿ ಎಂಬ ಇಲ್ಲಿ ಅಬ್ಸರ್ಡ್ ಎಂಬ ಶಬ್ದವನ್ನು ಓದ್ತಿ. ಪ್ರೊನೌನ್ಸಿಯೇಷನ್ ಯಾವ ರೀತಿ ಮಾಡ್ತೀವಿ ಅಂದ್ರೆ ಅಬ್ಸರ್ಡ್ ಎಂಬ ರೀತಿ ಪ್ರೊನೌನ್ಸಿಯೇಷನ್ ಮಾಡೋದ್ರಿಂದ ಇಲ್ಲಿ ಎಂಬ ಸ್ವರ ಬರ್ತೈತಿ. ಸ್ವರಾಕ್ಷರದಿಂದ ಪ್ರಾರಂಭವಾಗೋದ್ರಿಂದ ಇಲ್ಲಿ ನಾವು ಯಾವ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂದ್ರೆ ಆ್ಯನ್ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂಥೇಳಿ. It is an observed story. It is an observed story. Next one ನೋಡಿ, I want to eat dash apple. I want to eat dash apple ಅಂಥೇಳಿ. ಈ ಪ್ರಶ್ನೆಯಲ್ಲಿ ಯಾವ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀರಿ ಅಂಥೇಳಿ ನೋಡಿ. ಇಲ್ಲಿ ಆ್ಯಪಲ್ ಎಂಬುದು ಆ್ಯಪಲ್ ಇಲ್ಲಿ ಯಾವ ಸ್ವರಾಕ್ಷರದಿಂದ ಪ್ರಾರಂಭವಾಗ್ತದಲ್ಲ, ಇಲ್ಲಿ ಪ್ರೊನೌನ್ಸಿಯೇಷನ್ ಯಾವ ರೀತಿ ಮಾಡ್ತೀವಿ ಅಂದರೆ ಆ್ಯಪಲ್. ಇಲ್ಲಿ ಸ್ವರಾಕ್ಷರದಿಂದ ಪ್ರಾರಂಭವಾಗೋದ್ರಿಂದ ಇಲ್ಲಿ ಯಾವ ಆರ್ಟಿಕಲ್ಸ್ನ ಯೂಸ್ ಮಾಡ್ತೀವಿ ಅಂದರೆ ಆ್ಯನ್ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ. ಐ ವಾಂಟ್ ಟು ಈಟ್ ಆ್ಯನ್ ಆ್ಯಪಲ್ ಅಂಥೇಳಿ. ಇನ್ನು ನೆಕ್ಸ್ಟ್ ಒನ್ ನೋಡಿ,
ಡ್ಯಾಶ್ ಪಂಡಿಯನ್ ಎಕ್ಸ್ಪ್ರೆಸ್ ಈಸ್ ವೆರಿ ಪಾಪ್ಯುಲರ್. ಡ್ಯಾಶ್ ಪಂಡಿಯನ್ ಎಕ್ಸ್ಪ್ರೆಸ್ ಈಸ್ ವೆರಿ ಪಾಪ್ಯುಲರ್. ಇಲ್ಲಿ ಯಾವ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀರಿ? ಇಲ್ಲಿ ಪಂಡಿಯನ್ ಎಂಬುದು ನಿರ್ದಿಷ್ಟವಾದ ವಸ್ತು, ಇದೊಂದು ವಾಹನವಾಗಿರುವುದರಿಂದ ಇಲ್ಲಿ ನಾವು ದ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ. ದ ಪಂಡಿಯನ್ ಎಕ್ಸ್ಪ್ರೆಸ್ ಇಸ್ ವೆರಿ ಪಾಪ್ಯುಲರ್. ನೆಕ್ಸ್ಟ್ ಒನ್ ನೋಡಿ, ಇಂಡಿಯಾ ವಿಲ್ ಬಿಕಮ್ ಡ್ಯಾಶ್ ಸೂಪರ್ ಪವರ್ ಶಾರ್ಟ್ಲಿ. ಇಂಡಿಯಾ ವಿಲ್ ಬಿಕಮ್ ಡ್ಯಾಶ್ ಸೂಪರ್ ಪವರ್ ಶಾರ್ಟ್ಲಿ. ಈ ಪ್ರಶ್ನೆಯಲ್ಲಿ ಯಾವ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀರಿ ಎಂಬುದು. ಸೂಪರ್, ಇಲ್ಲಿ ವ್ಯಂಜನಾಕ್ಷರದಿಂದ ಪ್ರಾರಂಭವಾಗುವುದರಿಂದ ಇಲ್ಲಿ ನಾವು ಯಾವ ಆರ್ಟಿಕಲ್ಸ್ ಅಂದ್ರೆ ಎ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ. ಇಂಡಿಯಾ ವಿಲ್ ಬಿಕಮ್ ಎ ಸೂಪರ್ ಪವರ್ ಶಾರ್ಟ್ಲಿ. ಇಂಡಿಯಾ ವಿಲ್ ಬಿಕಮ್ ಎ ಸೂಪರ್ ಪವರ್ ಶಾರ್ಟ್ಲಿ. ಈ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಅಂಥೇಳಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ರಾಮ ವಾಸ್ ಡ್ಯಾಶ್ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಅಂಥೇಳಿ. ಇಲ್ಲಿ ಯಾವ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀರಂದ್ರೆ ದ ಬೆಸ್ಟ್. ಇಲ್ಲಿ ನಿರ್ದಿಷ್ಟವಾದ ವಸ್ತುಗಳ ಹಿಂದೆ ನಾವು ಯಾವ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೀವಿ ಅಂದ್ರೆ ದ ಎಂಬುದನ್ನು ಬಳಕೆ ಮಾಡ್ತೀವಿ. ದ ಎಂಬ ಆರ್ಟಿಕಲ್ಸನ್ನು ಬಳಕೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಆದ ಕಾರಣ ಇಲ್ಲಿ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಎಂಬುದು, ಬೆಸ್ಟ್ ಎಂಬುದು ಇದೊಂದು ಪರ್ಟಿಕ್ಯುಲರ್ ವಸ್ತು ಆಗಿದ್ದರಿಂದ ಇಲ್ಲಿ ಕೂಡ ನಾವು ದ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ಇನ್ನು ನೆಕ್ಸ್ಟ್ ಒನ್, ಪ್ಲೀಸ್ ಗಿವ್ ಮಿ ಡ್ಯಾಶ್ ಯೂಸ್ಫುಲ್ ಗಿಫ್ಟ್. ಪ್ಲೀಸ್ ಗಿವ್ ಮಿ ಡ್ಯಾಶ್ ಯೂಸ್ಫುಲ್ ಗಿಫ್ಟ್. ಇಲ್ಲಿ ಯಾವ ಆರ್ಟಿಕಲ್ಸನ್ನು ಬಳಕೆ ಮಾಡ್ತೀರಿ ಎಂಬುದು. ವಿಚ್ ಆರ್ಟಿಕಲ್ ಯೂಸ್ ಇನ್ ದಿಸ್ ಕ್ವಶನ್? ಟೆಲ್ ಮೀ. ಇಲ್ಲಿ ಯೂಸ್ಫುಲ್ ಎಂಬ ಶಬ್ದ ಇದೆ. ಯೂಸ್ಫುಲ್ ಎಂಬ ಶಬ್ದ ಇಲ್ಲಿ ಯು ಎಂಬ ವ್ಯಂಜನಾಕ್ಷರದಿಂದ ಪ್ರಾರಂಭವಾಗುವುದರಿಂದ ಇಲ್ಲಿ ಎ ಇ ಐ ಒ ಯು ಇಲ್ಲಿ ಸ್ವರಾಕ್ಷರ ಇದೆ. ಆದರೆ ಪ್ರೊನೌನ್ಸಿಯೇಷನ್ ಯಾವ ರೀತಿ ಆಗ್ತದೆ ಅಂದ್ರೆ ಯು ಆಗ್ತೈತಿ. ಕನ್ನಡ ವ್ಯಂಜನಾಕ್ಷರದಲ್ಲಿ ಯು ಎಂಬ ಅಕ್ಷರ ಪ್ರೊನೌನ್ಸಿಯೇಷನ್ ಆಗುವುದರಿಂದ ಇಲ್ಲಿ ನಾವು ಎ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ಪ್ಲೀಸ್ ಗಿವ್ ಮಿ ಅ ಯೂಸ್ಫುಲ್ ಗಿಫ್ಟ್ ಅಂಥೇಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಡ್ಯಾಶ್ ಆ್ಯಪಲ್ಸ್ ಐ ಬಾಟ್ ಆರ್ ಶೋರ್. ಡ್ಯಾಶ್ ಆ್ಯಪಲ್ಸ್ ಐ ಬಾಟ್ ಆರ್ ಶೋರ್. ಶೋರ್ ಅಂತೇಳಿ ನೋಡಿ. ಇಲ್ಲಿ ಆ್ಯಪಲ್ಸ್ ಐತಿ. ಪ್ಲೂರಲ್ ಇರುವುದರಿಂದ ಇಲ್ಲಿ ದ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂತೇಳಿ. ಪರ್ಟಿಕ್ಯುಲರ್ ವಸ್ತು. ದ ಆ್ಯಪಲ್ಸ್ ಐ ಬಾಟ್ ಆರ್ ಶೋರ್ ಅಂತೇಳಿ. ಆ್ಯಪಲ್ಸ್ ಬಹುವಚನ ಇರುವುದರಿಂದ ಇಲ್ಲಿ ದ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂತೇಳಿ. ಇನ್ನು ನೆಕ್ಸ್ಟ್ ಒನ್, ದ ಥೀಫ್ ವಾಸ್ ಸೆಂಟ್ ಟು ಡ್ಯಾಶ್ ಪ್ರಿಸನ್. ದ ಥೀಫ್ ವಾಸ್ ಸೆಂಟ್ ಟು ಡ್ಯಾಶ್ ಪ್ರಿಸನ್. ಪ್ರಿಸನ್ ಇದೊಂದು ಪರ್ಟಿಕ್ಯುಲರ್ ವರ್ಡ್ಸ್ ಆಗಿದ್ದರಿಂದ ಇಲ್ಲಿನೂ ಕೂಡ ದ ಎಂಬ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ದ ಥೀಫ್ ವಾಸ್ ಸೆಂಟ್ ಟು ದ ಪ್ರಿಸನ್. ಪ್ರಿಸನ್ ಅಂದರೆ ಜೈಲು ಅಂಥೇಳಿ. ಜೈಲು ಎಂಬುದು ಇದೊಂದು ನಿರ್ದಿಷ್ಟವಾದ ಪರ್ಟಿಕ್ಯುಲರ್ ವಸ್ತು ಆಗಿದೆ ಅಂತ ಹೇಳ್ಬೋದು. ಮೀಟ್ ಯು ಕುಕ್ಡ್ ಟೇಸ್ಟೆಡ್ ಗುಡ್. ಮೀಟ್ ಅಂದರೆ ಇಲ್ಲಿ ಆಹಾರ ಆಗ್ತೈತಿ. ಮೀಟ್ ಯು ಕುಕ್ಡ್ ಟೇಸ್ಟ್ ಗುಡ್ ಅಂಥೇಳಿ. ಡ್ಯಾಶ್ ಮೀಟ್ ಯು ಕುಕ್ಡ್ ಟೇಸ್ಟೆಡ್ ಗುಡ್. ಇಲ್ಲಿ ಯಾವ ಆರ್ಟಿಕಲ್ಸ್ ಯೂಸ್ ಮಾಡ್ತೀರಂದ್ರೆ ಇಲ್ಲಿನೂ ಕೂಡ ದ ಮೀಟ್ ಎಂಬುದು, ದ ಎಂಬುದು ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀರಿ. ಇನ್ನು ನೆಕ್ಸ್ಟ್ ಒನ್, ಅವರ್ ಸಿಟಿ ವಿಲ್ ಹ್ಯಾವ್ ಅ ಡ್ಯಾಶ್ ಯೂನಿವರ್ಸಿಟಿ ಸೂನ್. ಅವರ್ ಸಿಟಿ ವಿಲ್ ಹ್ಯಾವ್ ಡ್ಯಾಶ್ ಯೂನಿವರ್ಸಿಟಿ. ಇಲ್ಲಿ ಯೂನಿವರ್ಸಿಟಿ ಎಂಬ ಶಬ್ದ ಇದೆ. ಈ ಶಬ್ದದ ಹಿಂದೆ ಯಾವ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀರಿ ಎಂಬುದು.
ಇಲ್ಲಿ ಯಾವ ರೀತಿ ಯು ಇದೆ, ಎ ಇ ಐ ಒ ಯು ಯು ಎಂಬ ಓವಲ್ಸ್ ಇದೆ, ಆದರೆ ಇಲ್ಲಿ ಆ್ಯನ್ ಬಳಕೆ ಆಗುವುದಿಲ್ಲ. ಯಾಕಂದ್ರೆ ಇಲ್ಲಿ ಪ್ರೊನೌನ್ಸಿಯೇಷನ್ ಯಾವ ರೀತಿ ಆಗ್ತದೆ ಅಂದ್ರೆ ಕನ್ನಡ ವ್ಯಂಜನಾಕ್ಷರ ಯ ಇರುವುದರಿಂದ ಇಲ್ಲಿ ಯು ಎಂಬ ಯೂನಿವರ್ಸಿಟಿ ಎಂಬ ಪ್ರೊನೌನ್ಸಿಯೇಷನ್ ಆಗುವುದರಿಂದ ಇಲ್ಲಿ ನಾವು ಆ್ಯನನ್ನು ಎ ಎಂಬ ಆರ್ಟಿಕಲ್ಸನ್ನು ಬಳಕೆ ಮಾಡ್ತೀವಿ ಅಂತ ಹೇಳಿ. ಅವರ್ ಸಿಟಿ ವಿಲ್ ಹ್ಯಾವ್ ಅ ಯೂನಿವರ್ಸಿಟಿ ಸೂನ್ ಅಂತೇಳಿ. ಇನ್ನು ನೆಕ್ಸ್ಟ್ ಒನ್, ಎಲಿಫೆಂಟ್ ಈಸ್ ಅ ವೆಜಿಟೇರಿಯನ್. ಎಲಿಫೆಂಟ್ ಈಸ್ ಅ ಡ್ಯಾಶ್ ಎಲಿಫೆಂಟ್ ಈಸ್ ಅ ವೆಜಿಟೇರಿಯನ್. ಡ್ಯಾಶ್ ಎಲಿಫೆಂಟ್ ಈಸ್ ಅ ವೆಜಿಟೇರಿಯನ್. ಇಲ್ಲಿ ಯಾವ ಆರ್ಟಿಕಲ್ಸನ್ನು ಬಳಕೆ ಮಾಡ್ತೀರಿ ಎಂಬುದು. ಇಲ್ಲಿ ಎಲಿಫೆಂಟ್, ದ ಎಲಿಫೆಂಟ್, ಇಲ್ಲಿ ಪರ್ಟಿಕ್ಯುಲರ್ ನಮಗೆ ವಸ್ತು ಕಾಣ್ತಾ ಇತ್ತಂದ್ರೆ ಅಲ್ಲಿ ನಾವು ದ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ದ ಎಲಿಫೆಂಟ್ ಈಸ್ ಅ ವೆಜಿಟೇರಿಯನ್. ನೆಕ್ಸ್ಟ್ ಒನ್, ದಿಸ್ ಈಸ್ ಡ್ಯಾಶ್ ಕಾರ್ ಐ ಬಾಟ್ ಎಸ್ಟರ್ಡೇ. ಇಲ್ಲಿ ಕಾರ್ ಎಂಬುದು ಇದೊಂದು ನಿರ್ದಿಷ್ಟವಾದ ಪರ್ಟಿಕ್ಯುಲರ್ ವಸ್ತುವಾಗಿದ್ದರಿಂದ ಇಲ್ಲಿನೂ ಕೂಡ ನಾವು ದ ಅನ್ನು ಬಳಕೆ ಮಾಡ್ತೀವಿ. ದಿಸ್ ಈಸ್ ದ ಕಾರ್ ಐ ಬಾಟ್ ಎಸ್ಟರ್ಡೇ ಅಂಥೇಳಿ ಈ ರೀತಿ ದ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ. ಇನ್ನು 26 ನೋಡಿ, ಐ ಗೇವ್ ಡ್ಯಾಶ್ 1 ರೂಪಿ ಕಾಯಿನ್ ಟು ಹಿಮ್. ಐ ಗೇವ್ ಡ್ಯಾಶ್ 1 ರೂಪಿ ಕಾಯಿನ್ ಟು ಹಿಮ್. ಇಲ್ಲಿ ಯಾವ ಆರ್ಟಿಕಲ್ಸನ್ನು ಬಳಕೆ ಮಾಡ್ತೀವಂದ್ರೆ ಒನ್. ಇಲ್ಲಿ ಓ ಇದೆ ಬಿಡು, ಅಂದರೆ ಇಂಗ್ಲೀಷ್ ವರ್ಣ ಸ್ವರಾಕ್ಷರದಲ್ಲಿ ಬರುವಂಥ ಓ ಇದೆ. ಆದರೆ ಇಲ್ಲಿ ನಾವು ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಅಂದ್ರೆ ಒನ್ ಎಂಬ ಕನ್ನಡ ಅಕ್ಷರ ವರ್ಣಮಾಲೆ ಇರುವುದರಿಂದ ಇಲ್ಲಿ ಒನ್ ಎಂಬ ಪದ ಏನು ಮಾಡ್ತೈತಿ, ಪ್ರೊನೌನ್ಸಿಯೇಷನ್ ಆಗ್ತೈತಿ. ಆದ ಕಾರಣ ಇಲ್ಲಿ ನಾವು ವ್ಯಂಜನಾಕ್ಷರದಿಂದ ಪ್ರಾರಂಭವಾಗುವುದರಿಂದ ಇಲ್ಲಿ ನಾವು ಎ ಅನ್ನು ಬಳಕೆ ಮಾಡ್ತೀವಿ ಅಂಥೇಳಿ. ಐ ಗೇವ್ 1 ರೂಪಿ ಕಾಯಿನ್ ಟು ಹಿಮ್ ಅಂಥೇಳಿ ಇಲ್ಲಿ ಎ ಎಂಬ ಆರ್ಟಿಕಲ್ಸನ್ನು ಬಳಕೆ ಮಾಡ್ತೀವಿ ಅಂಥೇಳಿ. ನೆಕ್ಸ್ಟ್ ಒನ್, ಶಿವಕುಮಾರ್ ಈಸ್ ಅ ಡ್ಯಾಶ್ ಎಂಜಿನಿಯರ್. ಶಿವಕುಮಾರ್ ಈಸ್ ಅ ಡ್ಯಾಶ್ ಎಂಜಿನಿಯರ್. ಇಲ್ಲಿ ಎಂಜಿನಿಯರ್ ಎಂಬ ಶಬ್ದ ಇದೆ. ಈ ಶಬ್ದದಲ್ಲಿ ಇ ಎಂಬುದು ಇದೊಂದು ಓವಲ್ಸ್ ಆಗಿದೆ, ಆದರೆ ಇಲ್ಲಿ ಆ್ಯನನ್ನು ಬಳಕೆ ಓವಲ್ಸ್ ಆಗಿದೆ. ಎಂಜಿನಿಯರ್ ಎಂಬ ಪದ ಎ ಎಂಬ ಸ್ವರದಿಂದ ನಾವು ಪ್ರೊನೌನ್ಸಿಯೇಷನ್ ಮಾಡುವುದರಿಂದ, ಉಚ್ಚಾರಣೆ ಮಾಡುವುದರಿಂದ ನಾವಿಲ್ಲಿ ಆ್ಯನ್ ಎಂಬ ಆರ್ಟಿಕಲ್ಸನ್ನು ಬಳಕೆ ಮಾಡ್ತೀವಿ. ಶಿವಕುಮಾರ್ ಈಸ್ ಆ್ಯನ್ ಎಂಜಿನಿಯರ್ ಅಂಥೇಳಿ ಈ ರೀತಿ ಬಳಕೆಯನ್ನು ಮಾಡ್ತೀವಿ. ಪ್ರಿಯ ಸ್ಪರ್ಧಾ ಮಿತ್ರರೇ, ಆರ್ಟಿಕಲ್ಸ್ ಮತ್ತು ಅದರ ಉದಾಹರಣೆಗಳನ್ನು ಈಗಾಗಲೇ ನಾವು ನೋಡಿದ್ದೇವೆ. ನಮ್ಮ ಕ್ಲಾಸು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಈ ಚಾನಲವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.